ನಮಸ್ಕಾರ. ಕಥೆ ಚೊಮ್ಮಲ್ಲುಂಗ್ಮ. ಅಧ್ಯಾಯ 12. ಲೇಖಕರು ಹರೀಶ್ ಕುಮಾರ್ ಎ. ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್. ಈಗ ಅಧ್ಯಾಯ 12 ಕಥೆ ಮುಂದುವರಿಯುತ್ತದೆ. ಆ ಆಕ್ರಂದನ ಹೇಗಿತ್ತು ಎಂದರೆ ನನ್ನ ಎದೆ ಒಡೆದೇ ಹೋಯಿತು ಎನ್ನುವಂತಿತ್ತು. ನನ್ನ ಮುಂದೆ ಯಾವುದೋ ಮಹಾರಾಜರದು ಎನ್ನಬಹುದಾದಂತಹ ಒಂದು ಮನುಷ್ಯನ ತಲೆ. ತುಂಬ ದಿನದ ಹಿಂದೆಯೇ ಅದನ್ನು ಮುಂಡದಿಂದ ಕತ್ತರಿಸಿ ಹಾಕಿರಬಹುದು ಎನ್ನಬಹುದಾದಂತಹ ಒಣಗಿ ಹೋಗಿ ಕಪ್ಪಗೆ ಕತ್ತಿನ ಭಾಗಕ್ಕೆ ಅಂಟಿಕೊಂಡ ರಕ್ತ. ಮುಖ ಬಿಳುಚಿಕೊಂಡರೂ ಕೂಡ ಇನ್ನೂ ತೆರೆದೇ ಇದ್ದ ಅದರ ಕ್ರೋಧಪೂರಿತ ಕೆಂಡದಂಥ ಕಣ್ಣುಗಳು. ನಾನು ಆ ತಲೆಯನ್ನು ಒಮ್ಮೆ ಮುಟ್ಟಿ ನೋಡಿ ಅದು ಯಾರದ್ದು ಎಂದು ತಿಳಿದುಕೊಳ್ಳುವ ಒಂದು ಯೋಚನೆ ಬಂತು. ಹಾಗೆಯೇ ಅದನ್ನು ಎತ್ತಿಕೊಳ್ಳಲು ಕೈ ಹಾಕಿದೆ. ಮತ್ತದೇ ಆಕ್ರಂದನ. ಓಹ್ ಪುತ್ರ, ಜಯದ್ರಥ, ಹೊರಟೇ ಹೋದೆಯ ಕುಮಾರ ಎನ್ನುವ ಕರುಳು ಹಿಂಡುವಂತಹ ರೋದನ. ಆದರೂ ಆ ತಲೆ ಯಾರದು ಎಂದು ಎತ್ತಿಕೊಳ್ಳಲು ಕೈ ಹಾಕಿದೆ. ಅಷ್ಟರಲ್ಲಿ ನನ್ನ ಮುಂದಿನಿಂದ ಮತ್ಯಾರೋ ಅರಚಿಕೊಂಡಂತೆ ಆಯಿತು. ನಾನು ತಲೆ ಎತ್ತಿ ನೋಡಿದೆ. ನನ್ನ ಮುಂದೆ ಒಬ್ಬ ವೃದ್ಧ ವ್ಯಾಧ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ನಿಂತಿದ್ದ. ನಾನು ಆಯಾಚಿತವಾಗಿ ಎನ್ನುವಂತೆ ನನ್ನ ಎರಡೂ ಕೈಗಳನ್ನೆತ್ತಿ ಮುಗಿದು, ಪ್ರಣಾಮಗಳು ಮಹನೀಯರೇ ಎಂದೆ. ಆದರೆ ನನ್ನ ಪ್ರಣಾಮಗಳಿಗೆ ಗಮನ ಕೊಡದಂತಹ ಆ ವೃದ್ಧ, ಏನು ಮಾಡುತ್ತಾ ಇದ್ದೀಯಾ ಕುಮಾರ ಎಂದು ಕೇಳಿದರು. ನಾನು ಆ ವ್ಯಕ್ತಿಯನ್ನೇ ದೃಷ್ಟಿಸಿ ನೋಡಿದೆ. ಯಾರೀತ? ಬೆಳ್ಳಗಾದ ಗಡ್ಡ, ಬಲಾಢ್ಯ ವೃದ್ಧ, ವ್ಯಾಧ ಯೋಧ. ನಾನು ಮೌನವಾಗಿ ನಿಂತಿದ್ದು ನೋಡಿದ್ದಂತಹ ಆ ವೃದ್ಧ ವ್ಯಾಧ ಯೋಧರು ಮತ್ತೆ ಕೇಳಿದರು, ಯಾರು ನೀನು ಕುಮಾರ ಎಂದು. ನಾನು ಒಣಗಿದ್ದ ನನ್ನ ಗಂಟಲನ್ನು ಸರಿಪಡಿಸಿಕೊಳ್ಳುತ್ತಾ ಹೇಳಿದೆ, ನಾನು ಸುರ, ಜರಾನ ಪುತ್ರ ಮಹೋದಯರೇ ಎಂದೆ ವಿನೀತನಾಗಿ. ಸುರ? ನಿನ್ನ ಹೆಸರು ಸುರನೇ? ನೀನು ಏನು ಮಾಡುತ್ತಾ ಇದೆಯಾ ಮಗು ಎಂದು ಆಶ್ಚರ್ಯದಿಂದ ಕೇಳಿದರು ಆ ವೃದ್ಧ ವ್ಯಾಧ. ಮಹೋದಯರೇ, ನಾನು ಇಲ್ಲಿಗೆ ಬಂದಾಗ ನನಗೆ ಇಲ್ಲಿ ಒಂದು ದೇಹದಿಂದ ಕತ್ತರಿಸಿದ ತಲೆಯನ್ನು ಕಂಡೆ. ಅದನ್ನು ನೋಡುತ್ತಾ ನಿಂತಾಗ ನನಗೆ ಯಾವುದೋ ಅದೃಶ್ಯ ರೂಪದ ಆಕ್ರಂದನ ಕೇಳಿಸ್ತು ಎಂದೆ. ಏನು? ದೇಹದಿಂದ ಕತ್ತರಿಸಲ್ಪಟ್ಟ ತಲೆಯನ್ನು ನೋಡಿದೆಯಾ? ಅದು ಎಲ್ಲಿ ಎಂದು ಕೇಳಿದರು ಅವರು. ನಾನು ನನ್ನ ಮುಂದೆ ಬಿದ್ದಿದ್ದ ತಲೆಯನ್ನು ನೋಡಲು ತಲೆ ಬಗ್ಗಿಸಿದೆ. ಆದರೆ ಆ ತಲೆ ಅಲ್ಲಿ ಇರಲಿಲ್ಲ. ನಾನು ಆಶ್ಚರ್ಯದಿಂದ, ಅದು ಇಲ್ಲಿಯೇ ಇತ್ತು ಮಹೋದಯರೇ, ನಾನು ಈಗ ತಾನೇ ನೋಡಿದೆ. ನಾವು ಅತ್ತ ನೋಡುವಾಗ ಒಟುಹುಳುವು ಅದನ್ನು ತಳ್ಳಿಕೊಂಡು ಹೋಗಿರಬಹುದು ಎಂದು ಹೇಳಿ ಅತ್ತ ಇತ್ತ ನಾನು ತಡಕಾಡಿದೆ. ಆ ವೃದ್ಧರು, ತಡೆ ಪುತ್ರ, ಒಟುಹುಳುವು ಸಹ ಅದನ್ನು ತಳ್ಳಿಕೊಂಡು ಹೋಗಿಲ್ಲ, ಅದೊಂದು ಮಾಯಾತಲೆ ಎಂದರು. ನನಗೆ ಸೋಜಿಗ ಎಂದೆನಿಸಿ ಅವರ ಕಡೆಗೆ ನೋಡಿದೆ. ಅಷ್ಟರಲ್ಲಿ ಮೊದಲು ಹೃದಯ ಬಡಿತವನ್ನು ಏರುಪೇರು ಮಾಡಬಲ್ಲ ಆ ಭಯಂಕರ ಆಕ್ರಂದನ ಮತ್ತೆ ಕೇಳಿ ಬಂತು. ಆದರೆ ಈಗ ಆ ಧ್ವನಿಯಲ್ಲಿ ಆಕ್ರೋಶವಿತ್ತು. ಎಲ್ಲವೋ ಯುಧಿಷ್ಠಿರನ ಆಳ್ವಿಕೆಯಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಭ್ರಮಿಸಿರುವ ಭರತಖಂಡದ ದುರ್ದೈವಿ ಪ್ರಜೆಗಳೇ, ಕೇಳಿ, ನೀವು ಎಂದೆಂದೂ ಸಹ ನೆಮ್ಮದಿಯಾಗಿ ಬದುಕಲು ನಾವು ಬಿಡುವುದಿಲ್ಲ. ನನ್ನ ಪುತ್ರನಿಗೆ ದಕ್ಕದಂತಹ ಈ ಭೂಮಿಯಲ್ಲಿ ಸಂತೃಪ್ತಿ ನಿಲ್ಲಿಸಲು ಸಾಧ್ಯವೇ ಇಲ್ಲ. ನೀವು ಸೂರ್ಯವಂಶದವರು ಎಂದು ನಿಮಗೆ ಅಹಂ ಅಲ್ಲವೇ? ನೀವು ಸೂರ್ಯನ ಬೆಚ್ಚಗಿನ ಆಶ್ರಯದಲ್ಲಿ ಬದುಕುತ್ತಾ ಇದ್ದೇವೆ ಎನ್ನುವ ಅಹಂಭಾವವೇ ನಿಮಗೆ? ನೋಡುತ್ತಾ ಇರಿ, ಮುಂದೊಂದು ಕಾಲಕ್ಕೆ ಚಂದ್ರವಂಶದವರು ಬರುತ್ತಾರೆ. ಅವರು ರಾತ್ರಿಯ ಹೊತ್ತು ನಿಮ್ಮ ಭೂಮಿಗೆ ನುಗ್ಗಿ ನಿಮ್ಮನ್ನು ಸರ್ವನಾಶ ಮಾಡುತ್ತಾರೆ. ನೋಡುತ್ತಾ ಇರಿ ಎಂದು ಕಿರ್ಚಾಡುತ್ತಾ ಆ ಧ್ವನಿ ಕೇಳಿಸದಂತೆ ಆಯಿತು. ನಾನು ಭೀತಿಯಿಂದಲೂ ಕಳವಳದಿಂದಲೂ ಆ ಮಹೋದಯನ ಕಡೆಗೆ ನೋಡಿದೆ. ಅವರ ಮುಖದಲ್ಲೂ ಸಹ ಕಳವಳ ಇದ್ದಂತೆ ಕಂಡುಬಂದಿತು. ಆದರೂ ಸಹ ಅವರು ತಮ್ಮ ಅಧೈರ್ಯವನ್ನು ತೋರಗೊಡದೆ ಹೇಳಿದರು, ಬಾ ಪುತ್ರ, ಹೆದರಬೇಡ, ಅದೊಂದು ಅತೃಪ್ತ ಆತ್ಮ, ಅದು ದೈವಶಕ್ತಿಯ ಮುಂದೆ ಏನೂ ಮಾಡಲಾರದು ಎಂದು ಹೇಳಿದ ಆ ವೃದ್ಧ ವ್ಯಾಧರು ನನ್ನನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಒಂದು ಗಾವದ ದೂರ ಹೋದರು. ಹಾಗೆಯೇ ಒಂದು ಮರದ ನೆರಳಲ್ಲಿ ತಾವು ಕುಳಿತುಕೊಂಡು ನನ್ನನ್ನು ಸಹ ತಮ್ಮ ಮುಂದೆ ಕುಳ್ಳಿರಿಸಿಕೊಂಡರು. ಅವರ ಕಣ್ಣುಗಳು ವೇಗವಾಗಿ ನಡೆದು ಬಂದದ್ದಕ್ಕೋ ಏನೋ ಕೆಂಪಾಗಿ ದಣಿದಂತೆ ಕಾಣುತ್ತಾ ಇದ್ದವು. ಏದುಸಿರು ಬಿಡುತ್ತಿದ್ದ ಅವರ ಮೂಗಿನ ಹೊಳ್ಳೆಗಳು
ಒಮ್ಮೆ ದೊಡ್ಡದಾಗುತ್ತಾ ಮತ್ತೊಮ್ಮೆ ಸಣ್ಣದಾಗುತ್ತಾ ಇದ್ದವು. ನನ್ನ ಗಂಟಲು ಸಹ ಒಣಗುತ್ತಾ ಇತ್ತು. ನಾನು ಅವರಲ್ಲಿ, "ಒಂದು ಘಳಿಗೆ ಬರುತ್ತೇನೆ ಸ್ವಾಮಿ" ಎಂದು ಹೇಳಿ ಬೇಗ ಬೇಗನೆ ನಡೆದುಕೊಂಡು ಹೋಗಿ ಹತ್ತಿರದಲ್ಲಿಯೇ ಒಂದು ಕಡೆ ಮರಗಳು ಹಸಿರಾಗಿ ಸೊಂಪಾಗಿ ಬೆಳೆದಿರುವುದನ್ನು ಕಂಡು ಅಲ್ಲಿ ನೀರಿನ ಸೆಲೆ ಇರಬಹುದು ಎಂದುಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ನೀರಿನ ಝರಿಯು ಹರಿಯುತ್ತಾ ಇದ್ದಿದ್ದನ್ನು ನೋಡಿದೆ. ಹಾಗೆಯೇ ನನ್ನೊಡನೆ ಇದ್ದಂಥ ಒಂದು ತಾಮ್ರದ ತಂಬಿಗೆಯಲ್ಲಿ ಆ ತಣ್ಣನೆಯ ನೀರನ್ನು ತೆಗೆದುಕೊಂಡು ಬಂದು ಆ ವೃದ್ಧರಿಗೆ ಕುಡಿಯಲು ಕೊಟ್ಟೆ. ಅವರು ಆ ನೀರನ್ನು ಕುಡಿದಾದ ಮೇಲೆ ಸ್ವಲ್ಪ ದಣಿವಾರಿಸಿಕೊಂಡಂತೆ ಕಂಡರು. ಆದರೆ ಅವರ ಸ್ಥಿತಿ ನೋಡಿದ ನನಗೆ ಅವರ ಸಂಗಡ ಏನೂ ಮಾತನಾಡಲು ಸಹ ತೋಚದೆ ಸುಮ್ಮನೆ ನನ್ನ ಬಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಾ ಕುಳಿತೆ. ಆಗ ತಾವಾಗಿಯೇ ಮಾತನಾಡಿದ ಆ ವೃದ್ಧ, "ಆ ಕರ್ಕಶ ಧ್ವನಿ ಕೇಳಿಸಿಕೊಂಡ ನಿನಗೆ ಭಯವಾಯಿತೇ ಕುವರ?" ಎಂದು ಕೇಳಿದರು. ನನಗೆ ನಿಜಕ್ಕೂ ಭಯವಾಗಿತ್ತು. ಆದರೆ ನನ್ನ ಭಯವನ್ನು ಅವರ ಮುಂದೆ ಹೇಳಿಕೊಳ್ಳದೆ, "ನನಗೆ ಭಯವೇ ಇಲ್ಲ ಮಹೋದಯರೇ. ಭಯ ಸಾವಿನ ಮೂಲ ಅಲ್ಲವೇ? ಯಾವಾಗಲೋ ಒಂದು ದಿವಸ ಸಾಯಲೇಬೇಕು ಎಂದಾದಲ್ಲಿ ಭಯವೇಕೆ ಹೇಳಿ?" ಎಂದು ಕೇಳಿದೆ. ಅದಕ್ಕೆ ಅವರು, "ಕೇಳಿದೆಯಾ ಪುತ್ರ? ಈ ಆರ್ಯಾವರ್ತವು ನೆಮ್ಮದಿಯಾಗಿ ಬದುಕಲು ಯಾರಿಗೂ ಇಷ್ಟವಿಲ್ಲ. ಅಧಿಕಾರ ಲಾಲಸೆ ಹಿಂದೆ ಬಿದ್ದಂತಹ ನಮ್ಮವರಿಗೆಯೇ ನಮ್ಮ ಭರತಖಂಡದ ಮೇಲೆ ಕ್ರೋಧ ಹೊತ್ತಿ ಉರಿಯುತ್ತಾ ಇದೆ" ಎಂದು ಹೇಳಿದರು ಆ ವೃದ್ಧ. "ಮಹೋದಯರೇ, ನನಗೆ ನಿಮ್ಮ ಮಾತುಗಳು ಬಹಳ ಕಳವಳ ಉಂಟು ಮಾಡುತ್ತಿವೆ. ಅದು ಏನೆಂದು ನನಗೆ ಬಿಡಿಸಿ ಹೇಳುವಿರಾ?" ಎಂದು ಕೇಳಿದೆ. ಅವರು ಒಮ್ಮೆ ನಿಟ್ಟುಸಿರು ಬಿಟ್ಟು, ಸಿಂಧೂ ದೇಶದಲ್ಲಿ ವೃದ್ಧಾಕ್ಷಾತ್ರನಿಗೆ ತನ್ನ ಮಗ ಜಯದ್ರಥ ಈ ಅಖಂಡ ಆರ್ಯಾವರ್ತಕ್ಕೆ ಸಾಮ್ರಾಟನಾಗಬೇಕು ಎನ್ನುವ ಹಂಬಲ. ಅದಕ್ಕಾಗಿ ಅವನು ಮಾಡದ ಪ್ರಯತ್ನವೇ ಇಲ್ಲ. 16 ವರ್ಷ ತಪಸ್ಸು ಮಾಡಿ ಕೊನೆಗೆ ಅವನಿಗೆ ಯಾವುದೇ ಪ್ರಯೋಜನವಾಗದೆ ಹೋದಾಗ ಅವನು ಮಾಡಿದ ಒಂದು ಉಪಾಯ ಏನೆಂದರೆ, ಆಗಿನ ಕಾಲದಲ್ಲಿ ಬಲಾಢ್ಯ ಸೇನೆಯನ್ನು ಹೊಂದಿದ್ದಂತಹ ಬಲರಾಮದೇವ ಯಾದವ ಕನ್ಯೆಯನ್ನು ತನ್ನ ಮಗ ಜಯದ್ರಥನಿಗೆ ಮದುವೆ ಮಾಡಿಸಿ ಯದುಸೇನೆಯ ಮೂಲಕ ಭರತಖಂಡವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳಬೇಕು ಎಂದು ಮಾಡಿದ ಒಂದು ಪ್ರಯತ್ನ ಕೂಡ ವಿಫಲವಾಯಿತು. ಕೊನೆಗೆ ಪಾಂಡವರಿಗೂ ಕೌರವರಿಗೂ ವೈಷಮ್ಯ ಇದೆ ಎಂದು ಅರಿತುಕೊಂಡಂತಹ ವೃದ್ಧಾಕ್ಷಾತ್ರ ದುರ್ಯೋಧನನ ಸೋದರಿ ದುಶ್ಯಲೆಯನ್ನು ತನ್ನ ಪುತ್ರ ಜಯದ್ರಥನಿಗೆ ಮದುವೆ ಮಾಡಿಕೊಂಡು ಕೌರವರ ಜೊತೆ ಸಂಬಂಧ ಮಾಡಿದ. ಮುಂದೆ ನಡೆಯುವ ಕೌರವರು ಹಾಗೂ ಪಾಂಡವರಿಂದ ಹತರಾದ ಮೇಲೆ ಹೇಗಾದರೂ ಮಾಡಿ ಪಾಂಡವರನ್ನು ಕೊಂದು ತನ್ನ ಜಯದ್ರಥನನ್ನು ಅಖಂಡ ಭರತ ಭೂಮಿಗೆ ಸಾಮ್ರಾಟನನ್ನಾಗಿ ಮಾಡಬೇಕು ಎನ್ನುವ ದುರಾಲೋಚನೆ ಅವನದು. ಆದರೆ ಅವನು ಕೌರವರ ಸಂಗಡ ಸಂಬಂಧ ಬೆಳೆಸಿದರೂ ಕೂಡ ಅವನಿಗೆ ತನ್ನ ಮಗ ಪಾಂಡವರನ್ನು ಕೊಲ್ಲುವುದರಲ್ಲಿ ಅನುಮಾನ ಉಂಟಾಗಿ ಅದಕ್ಕಾಗಿಯೇ ಅವನು ಮಹಾದೇವನನ್ನು ಕುರಿತು ದೀರ್ಘ ತಪಸ್ಸು ಮಾಡಿ ತನ್ನ ಮಗ ಚಿರಂಜೀವಿಯಾಗುವಂತೆ ವರ ಪಡೆದ. ಆದರೆ ತಥಾಸ್ತು ಎಂದು ಪರಶಿವ ಮತ್ತೊಂದು ಷರತ್ತು ವಿಧಿಸಿದ. ಅದು ಏನೆಂದರೆ, ಜಯದ್ರಥ ಏನಾದರೂ ಪತಿವ್ರತೆಯ ಶಾಪಕ್ಕೆ ಗುರಿಯಾದರೆ ಶಿವ ಕೊಟ್ಟವರ ಫಲಿಸೋದಿಲ್ಲ ಎಂದು. ತಾನು ಚಿರಂಜೀವಿ ಎಂದು ಮೆರೆಯುತ್ತಾ ಇದ್ದಂತಹ ಸಿಂಧೂ ರಾಜ ಜಯದ್ರಥ ತನ್ನ ಪತ್ನಿಯ ಸೋದರರನ್ನು ಮೆಚ್ಚಿಸೋದಕ್ಕಾಗಿ ವನವಾಸದಲ್ಲಿದ್ದ ದ್ರೌಪದಿಯನ್ನು ಕೆಣಕುವ ದುಸ್ಸಾಹಸ ಮಾಡಿದ. ದ್ರೌಪದಿ 5 ಜನರನ್ನು ಮದುವೆ ಆಗಿರೋದ್ರಿಂದ ಅವಳು ಪತಿವ್ರತೆ ಅಲ್ಲ ಎಂದು ಅವನು ತಿಳಿದುಕೊಂಡಿದ್ದ. ಆದರೆ ಅವಮಾನ ಎದುರಿಸಿದಂತಹ ಪಾಂಚಾಲಿ ಜಯದ್ರಥನನ್ನು ಶಪಿಸಿಬಿಡುತ್ತಾಳೆ. ಜಯದ್ರಥ ದ್ರೌಪದಿಯ ಶಾಪವನ್ನು ಲಘುವಾಗಿ ಕಂಡರೂ ಕೂಡ ಅವನ ತಂದೆಯಾದ ವೃದ್ಧಾಕ್ಷಾತ್ರನಿಗೆ ದ್ರೌಪದಿಯ ಶಾಪ ಫಲಿಸಿಬಿಟ್ಟದು ಎನ್ನುವ ಭಯ. ಅದಕ್ಕಾಗಿ ಅವನು ಮತ್ತೆ ಮಹಾದೇವನನ್ನು ಕುರಿತು ತಪಸ್ಸಿಗೆ ಕುಳಿತ. ಆದರೆ ಅಭಿಮನ್ಯುವನ್ನು ಕೊಂದು ತಾನು ಇಡೀ ಪಾಂಡವರನ್ನೇ ಸರ್ವನಾಶ ಮಾಡಿಬಿಟ್ಟೆ ಎಂದು ಕನಸು ಕಾಣುತ್ತಾ ಇದ್ದ ಜಯದ್ರಥ ತಾನು ಹೆಮ್ಮೆಯಿಂದ ಬೀಗುತ್ತಾ ಇದ್ದಾಗಲೇ ಅರ್ಜುನ ಜಯದ್ರಥನ ತಲೆ ಕತ್ತರಿಸಿದ. ವೃದ್ಧಾಕ್ಷಾತ್ರನ ತಪಸ್ಸು ಫಲಿಸಬಾರದು ಎಂದು ಭಗವಂತ ಕೃಷ್ಣ ಅರ್ಜುನನಿಗೆ ಮತ್ತೊಂದು ಬಾಣ ಪ್ರಯೋಗ ಮಾಡಲು ಹೇಳಿದ. ಅರ್ಜುನನ ಬಾಣ ಜಯದ್ರಥನ ತಲೆಯ ಮೇಲೆ ಹಾಗೆ ಹಾದು ಹೋಗಿ ಅದನ್ನು ಕತ್ತರಿಸಿ ನೆಲಕ್ಕೆ ಬೀಳುವ ಮೊದಲೇ ಅವನ ತಲೆಯನ್ನು ಹೊತ್ತೊಯ್ದು ತಪಸ್ಸು ಮಾಡುತ್ತಾ ಕುಳಿತಿದ್ದ ವೃದ್ಧಾಕ್ಷಾತ್ರನ ಬೊಗಸೆ ಮೇಲೆಯೇ ಜಯದ್ರಥನ ತಲೆ ಬೀಳುವಂತೆ ಮಾಡಿದ. ತನ್ನ ಮಗನ ಮರಣದಿಂದ ಕ್ರೋಧಗೊಂಡ ವೃದ್ಧಾಕ್ಷಾತ್ರ ತನ್ನ ಮೊಮ್ಮಗನಾದ ಸುರತನಿಗೆ ಪಟ ಕಟ್ಟಿ ಕಾಡಿಗೆ ಹೋಗಿ ತನ್ನ ಪುತ್ರನನ್ನು ಸಾಮ್ರಾಟನನ್ನಾಗಿ ಮಾಡದೆ ಹೋದದ್ದಕ್ಕೆ ಕೊರಗಿ ಒಂದು ದಿನ ಸತ್ತೇ ಹೋದ. ಆದರೆ ಅತೃಪ್ತವಾದಂತಹ ಅವನ ಆತ್ಮ ಈಗಲೂ ತನ್ನ ಮಗನಾದ ಜಯದ್ರಥನನ್ನು ಸಾಮ್ರಾಟನನ್ನಾಗಿ ಮಾಡಲು ಸೋತ ಕಾರಣಕ್ಕೆ ಅತೃಪ್ತ ಆತ್ಮವಾಗಿಯೇ ಸುತ್ತಾಡುತ್ತಾ ಇದೆ.
ಯುಧಿಷ್ಠಿರನ ಆಡಳಿತದಲ್ಲಿ ಭರತಭೂಮಿ ಸುಭಿಕ್ಷವಾಗಿದೆ ಎಂದು ಅವನಿಗೆ ಈರ್ಷ್ಯೆ. ಇದಕ್ಕಾಗಿಯೇ ಆ ಪವಿತ್ರ ಭೂಮಿಯ ಪ್ರಜೆಗಳನ್ನು ಶಪಿಸುತ್ತಾ ಇರುತ್ತಾನೆ. ಸೂರ್ಯವಂಶದವರಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರ ಮೇಲೆ ಬಂದು ಚಂದ್ರದ ಕುಲದವರು ಬಂದು ಸರ್ವನಾಶ ಮಾಡುತ್ತಾರೆ ಎಂದು ಆಗಾಗ್ಗೆ ಅವನು ಭವಿಷ್ಯ ಹೇಳುತ್ತಾ ಇರುತ್ತಾನೆ ಎಂದು ಹೇಳಿದರು ಆ ವೃದ್ಧ. ಸ್ವಾಮಿ, ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. ಈ ಪವಿತ್ರ ಭೂಮಿಯ ಜನಗಳು ಏತಕ್ಕಾಗಿ ಒಬ್ಬರ ಮೇಲೆ ಒಬ್ಬರು ಒಡೆದಾಡಿಕೊಂಡು ಸಾಯುತ್ತಾರೆ ಎಂದು ಕೇಳಿದೆ. ಅಧಿಕಾರಕ್ಕಾಗಿ ಎಂದ ಆ ವೃದ್ಧ. ಅಧಿಕಾರ ಮನುಷ್ಯನಿಗೆ ಅಷ್ಟೊಂದು ಪ್ರಾಮುಖ್ಯವೇ ಎಂದು ನಾನು ಕೇಳಿದೆ. ಹೌದು, ಅಧಿಕಾರ ಎನ್ನುವುದು ಸೇವೆಗಾಗಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಅಧಿಕಾರಿಶಾಹಿಗಳು ತಮ್ಮ ವೈಭೋಗದ ಜೀವನಕ್ಕಾಗಿ ಸೇವೆಯನ್ನು ಬದಲಾಯಿಸಿಕೊಂಡಿದ್ದಾರೆ ಎಂದು ಆ ವ್ಯಾಧರು ಹೇಳಿದರು. ಅದಕ್ಕಾಗಿ ಮನುಷ್ಯ ಇನ್ನೊಬ್ಬನನ್ನು ಕೊಂದು ಬದುಕುವುದು ಸಾಧ್ಯವೇ ಅಥವಾ ಅದು ನ್ಯಾಯವೇ ಎಂದು ನಾನು ಕೇಳಿದೆ. ನ್ಯಾಯವಲ್ಲ, ಸತ್ಯ. ಆದರೆ ಅಧಿಕಾರಿಶಾಹಿಗಳು ಹೇಳುತ್ತಾರೆ, ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ, ಯುದ್ಧದಲ್ಲಿ ಸತ್ತರೆ ಅವರಿಗೆ ವೀರ ಮರಣವಂತೆ ಎಂಬ ತನ್ನ ಮನಸ್ಸಿನ ನೋವನ್ನು ಹೊರಹಾಕುತ್ತಾ ಇದ್ದರು. ಈ ಯುದ್ಧ ಎನ್ನುವ ಹಿಂಸೆಗೆ ಕೊನೆಯೇ ಇಲ್ಲವೇ ಎಂದು ನಾನು ಕೇಳಿದೆ. ಇಲ್ಲ ಎಂದು ಗೊತ್ತಾಗಿಯೇ ವೃಷಭನಾಥರು ಅಹಿಂಸೆಯ ಮಹತ್ವವನ್ನು ಸಾರಿದರು. ಆದ್ದರಿಂದ ಏನೂ ಉಪಯೋಗ ಕಾಣುತ್ತಾ ಇಲ್ಲ ಎಂದರು ಆ ವೃದ್ಧ. ವೃಷಭನಾಥರೇ, ಅವರು ಯಾರು ಎಂದು ನಾನು ಕೇಳಿದೆ. ಮನುಷ್ಯನ ಕಷ್ಟಗಳಿಗೆ ಹಿಂಸೆಯೇ ಮೂಲ. ನಾಗರಿಕತೆಯ ಕಡೆಗೆ ಬಂದಿರುವಂತಹ ಮಾನವ ಹಿಂಸೆಯನ್ನು ತ್ಯಜಿಸಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಎಂದು ಅವರು ಸಾರುತ್ತಾ ಇದ್ದಾರೆ. ಅವರನ್ನು ಜಿನ ಎಂದು ಕೂಡ ಸಹ ಕೆಲವರು ಕರೆಯುತ್ತಾರೆ. ಅವರ ಶಿಷ್ಯರನ್ನು, ಅಂದರೆ ಅವರ ನಂತರದ ಮುನಿಗಳನ್ನು ತೀರ್ಥಂಕರರು ಎಂದು ಕರೆಯುತ್ತಾರೆ. ಅವರೂ ಸಹ ಅಹಿಂಸೆಯನ್ನೇ ಬೋಧಿಸುತ್ತಾ ಇದ್ದಾರೆ. ಆದರೆ ಆ ತೀರ್ಥಂಕರರ ಪ್ರಯತ್ನ ನೀರಿನ ಮೇಲೆ ಹೋಮಕ್ಕೆ ಸಮವಾಯಿತು. ಮನುಷ್ಯ ಹೊಡೆದಾಡಿಕೊಂಡು ಬದುಕೋದನ್ನು ಬಿಡಲೇ ಇಲ್ಲ ಎಂದು ಹೇಳಿದರು ಆ ವೃದ್ಧ. ನಾನು ಯೋಚಿಸಿದೆ. ದಿಟ, ಮನುಷ್ಯ ಯಾರನ್ನೂ ಹಿಂಸೆ ಮಾಡದೆ ಬದುಕಿದರೆ ಸತ್ಯವಾಗಿ ಈ ಲೋಕ ನೆಮ್ಮದಿಯಾಗಿ ಬದುಕುತ್ತದೆ ಎಂದುಕೊಂಡೆ. ನಾನು ನಿನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಲೇ ಇಲ್ಲ. ಹೇಳು ಕುಮಾರ, ಯಾರು ನೀನು? ಇನ್ನೂ ಬಾಲಕನಾಗಿರುವಂತಹ ನೀನು ಏತಕ್ಕಾಗಿ ಈ ಕಾಡಿನಲ್ಲೇ ಸುತ್ತಾಡುತ್ತಾ ಇದ್ದೀಯೇ ಎಂದು ಅವರು ಕೇಳಿದರು. ಈ ಕಥೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಯುವುದು. ಅದುವರೆಗೂ ಎಲ್ಲರೂ ಈ ಕಥೆಯನ್ನು ಪ್ರತಿಲಿಪಿಯಲ್ಲಿ ಭೇಟಿಯಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚು ಜನಗಳಿಗೆ ಇದನ್ನು ಶೇರ್ ಮಾಡಿ ಸಾಹಿತ್ಯದ ಸೇವೆಯನ್ನು ಮುಂದುವರಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.